ಮಾರ್ನಿಂಗ್, ರಾಮಚಂದ್ರ ಅಂತೇಳಿ. ಸೊ ಇವತ್ತು ರೈತ ಬಂದವರಿಗೆ ಒಂದು ಖುಷಿ ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನು ಖುಷಿ ವಿಚಾರ ಅಂತ ಹೇಳಿದ್ರೆ, ಇವತ್ತು ಪ್ರತಿಯೊಬ್ಬರು ರೈತರು ಸಗಣಿ ಗೊಬ್ಬರ, ಕೊಡಕೆ ಗೊಬ್ಬರ, ಕೋಳಿ ಗೊಬ್ಬರ, ಕುರಿ ಗೊಬ್ಬರ ಅಂತೇಳಿ ಎಕರೆಗೆ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ತಾರೆ. ಒಂದು ಎಕ್ಸಾಂಪಲ್ ಅಡಿಕೆ ಅಂತ ತೊಗೊಂಡ್ರೆ, ಒಂದು ಎಕರೆಗೆ 5 ಟ್ಯಾಕ್ಟ್ರಿ ಸಗಣಿ ಗೊಬ್ಬರ ಹಾಕಬೇಕಾಗತ್ತೆ. ಒಂದು ಟ್ಯಾಕ್ಟ್ರಿಗೆ 10,000 ರೂಪಾಯಿ ದುಡ್ಡು ಖರ್ಚಾಗುತ್ತೆ. 5 ಟ್ಯಾಕ್ಟ್ರಿಗೆ 50,000 ರೂಪಾಯಿ ದುಡ್ಡು ಖರ್ಚಾಗುತ್ತೆ. ಅದಕ್ಕೆ ಆ ಲೋಡಿಂಗು, ಅನ್ಲೋಡಿಂಗು ಇವೆಲ್ಲ ಸೇರಿದ್ರೆ 10,000 ರೂಪಾಯಿ ಮತ್ತೆ ಎಕ್ಸ್ಟ್ರಾ ಖರ್ಚು ಬರುತ್ತೆ. ಟೋಟಲ್ಲು ಒಬ್ಬ ರೈತನಿಗೆ ಒಂದು ಎಕರೆಗೆ 60,000 ರೂಪಾಯಿ ಸಗಣಿ ಗೊಬ್ಬರ ಖರ್ಚಾಗ್ತಾ ಇದೆ. ಬಟ್ ಸಗಣಿ ಗೊಬ್ಬರ ಒಳ್ಳೆ ಸಿಗ್ತಿದೆ ಕೇಳಿದ್ರೆ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಇವತ್ತು ಎಲ್ಲರ ಮನೆಯಲ್ಲೂ HF ಇರೋದ್ರಿಂದ ನಿಮಗೆ ಸುಭಾಷ್ ಪಾಳೇಕರ್ ಹೇಳೋ ಪ್ರಕಾರ ಒಂದು ಒಳ್ಳೆ ಸಗಣಿ, ಒಳ್ಳೆ ಗೋಮೂತ್ರ ಇದು ಯಾವುದು ಕೂಡ HF ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. 50 ವರ್ಷದ ಹಿಂದೆ ನಮ್ಮ ಪೂರ್ವಿಕರು ಏನು ಮಾಡ್ತಾ ಇದ್ರು, ಬೇವಿನ ಮರದ ಕೆಳಗಡೆ ಗುಂಡಿ ಮಾಡಿ ಅವತ್ತಿನ ಸಗಣಿ, ಅವತ್ತಿನ ಗಂಜಲ, ಅವತ್ತಿನ ಹೆಸರಲೆ ಗೊಬ್ಬರ, ಅವತ್ತಿನ ಮಣ್ಣು ಹಾಕಿ ಅತಿ ಉತ್ತಮವಾದ ಗೊಬ್ಬರ ರೆಡಿ ಆಗ್ತಾ ಇತ್ತು. ಅದಕ್ಕೆ ಆ ಸಗಣಿ ಗೊಬ್ಬರಕ್ಕೆ ಪ್ರಪಂಚದಲ್ಲಿ ಸರಿಸಾಟಿ ಇರ್ತಿರ್ಲಿಲ್ಲ. ಯಾಕೆಂದ್ರೆ ಒಂದು ಪ್ರಾಪರ್ ಆಗಿ ನಮ್ಮ ಪೂರ್ವಿಕರು ಮಾಡ್ತಾ ಇದ್ರು. ಅವತ್ತು ನಮ್ಮ ದೇಶಿ ತಳಿಯ ಹಸು, ದನ, ಕರುಗಳಿಂದ ಇವೆಲ್ಲ ಕೂಡ ರೆಡಿ ಆಗ್ತಾ ಇತ್ತು. ಬಟ್ ಇವತ್ತು ಎಲ್ಲರ ಮೇಲೆ HF ಇರೋದ್ರಿಂದ ಅದು ಸುಭಾಷ್ ಪಾಳೇಕರ್ ಪ್ರಕಾರ ಅತಿ ಉತ್ತಮವಾದ ವಿಚಾರ ಅಲ್ಲ ಅಂತ ಬಹಳ ಸ್ಪಷ್ಟವಾಗಿ ಅವರು ವೈಜ್ಞಾನಿಕವಾಗಿ ಕೂಡ ಅವರು ಹೇಳಿರ್ತಕ್ಕಂಥದ್ದು. ಸೊ ಆಗಿದ್ಮೇಲೆ ಏನು ಮಾಡಬೇಕು, ಇವತ್ತು ಲಕ್ಷಾಂತರ ರೂಪಾಯಿ ಏನು ಖರ್ಚು ಮಾಡ್ತಿದ್ದಾರೆ ಅದು ಉಳಿಸ್ಬೇಕು ಅಂತ ಅಂದರೆ ಅದ್ಭುತವಾದ ವಿಚಾರ ನಮ್ಮ ರೈತ ಬಂದವರಿಗೆ ಇವತ್ತು ಶೇರ್ ಮಾಡ್ತಾ ಇದ್ದೀವಿ. ಅದ್ರಲ್ಲಿ ಮೊದಲನೇ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ನಮ್ಮದು ಆ್ಯಡ್ ಶಾಪಿಂದ DNC 90 ಅಂತೇಳಿ. ಈ ಒಂದು DNC 90 ಏನಿದೆ ಕೇಳಿದ್ರೆ, ಸಗಣಿ ಗೊಬ್ಬರದಲ್ಲಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದಕ್ಕಿಂತ 500 ಪಟ್ಟು ಉತ್ತಮವಾದ ಗೊಬ್ಬರ ಈ ಒಂದು DNC 90 ಇದೆ. ಪ್ಲಸ್ ಇದರಲ್ಲಿ ಬೇವಿನ ಹಿಂಡಿ ಮತ್ತೆ ಅರಳಿ ಹಿಂಡಿ ಇರೋದ್ರಿಂದ ಸೊ ನಮ್ಮ ಒಂದು ಹೊಲಕ್ಕೆ ಏನೇನು ಬೇಕು ಎಲ್ಲ ನ್ಯೂಟ್ರಿಷನ್ ಕೂಡ ಇದರಲ್ಲಿ ಸಿಗ್ತಾ ಇದೆ. ಇದ್ರ ಜೊತೆಗೆ ನಮ್ಮಲ್ಲಿ DOG 80 ಅಂತೇಳಿ ಒಂದು ಅದ್ಭುತವಾದ ಜೀವಾಮೃತ. ಈ ಒಂದು DOG 80 ನಮ್ಮ ಗಿರ್ ತಳಿದ ಒಂದು ಕವಿಯೂರನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಮತ್ತೆ ಪಂಚ ತುಳಸಿನ ಆ್ಯಡ್ ಮಾಡೋದ್ರಿಂದ ಒಂದು 200 ಲೀಟರ್ ಡ್ರಮ್ಮಿಗೆ ಅರ್ಧ ಲೀಟ್ರಿಂದ 1 ಲೀಟರ್ ತನಕ ನಾವು ಹಾಕಿ ಇದನ್ನು ಬಳಕೆ ಮಾಡ್ಬೋದು. ಇದ್ರ ಜೊತೆಗೆ ಇವತ್ತು ಮೇಜರ್ ಆಗಿ ಸಾಯಿಲಲ್ಲಿ ಕೊರತೆ ಇರ್ತಕ್ಕಂಥದ್ದು ನೈಟ್ರೋಜನ್ ಫಿಕ್ಸೇಷನ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಅದೇ ರೀತಿ ಫಾಸ್ಫೇಟ್ ಸಾಲ್ಬಲೈಸಿಂಗ್ ಬ್ಯಾಕ್ಟೀರಿಯಾ, ಅದೇ ರೀತಿ ಪೊಟ್ಯಾಷಿಯಂ ಸಾಲ್ಬಲೈಸಿಂಗ್ ಬ್ಯಾಕ್ಟೀರಿಯಾ, ಡಿಕಂಪೋಸರ್ ಬ್ಯಾಕ್ಟೀರಿಯಾ, ಏನೇನು ಬ್ಯಾಕ್ಟೀರಿಯಾ ಬೇಕು ಇದು ಬ್ಯಾಕ್ಟೀರಿಯಾ ಖನಿಜ ಅಂತಾನೆ ಕೂಡ ಕರಿಬೋದು. ಇದು ಜೆಲ್ ಫಾರ್ಮುಲಾ ಇರುತ್ತೆ. ಕ್ರಾಪ್ವಿಟ್ ಅಂತ ನಮ್ಮ ಆ್ಯಡ್ ಶಾಪ್ ಪ್ರಾಡಕ್ಟ್ಸ್ ಇದೆ. ಈ ಒಂದು ಕ್ರಾಪ್ವಿಟದಲ್ಲಿ ನಾವೇನು ಬ್ಯಾಕ್ಟೀರಿಯಾ ಸಾಯಿಲಿಗೆ ಬೇಕು ಅಷ್ಟು ಬ್ಯಾಕ್ಟೀರಿಯಾಗಳು ಇದರಲ್ಲಿ ಸಿಗುತ್ತೆ. ಇದನ್ನು ಸ್ವಲ್ಪ ಕ್ಯೂಚ್ಬಿಟ್ಟು 200 ಲೀಟರ್ ನೀರಿಗೆ ಡ್ರಮ್ಮಿಗೆ ಕಲಿಸ್ಬಿಟ್ಟು ಇದು ಬಳಕೆ ಮಾಡೋದ್ರಿಂದ ನಾವೇನು ಸಗಣಿ ಗೊಬ್ಬರದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಅದಕ್ಕಿಂತ 500 ಪಟ್ಟು ಉತ್ತಮ ಈ 3 ಪ್ರಾಡಕ್ಟ್ಸಲ್ಲಿ ಲಭ್ಯ ಇದೆ. ಇದು ಯೂಸ್ ಮಾಡೋದ್ರಿಂದ ನಾವು ಸಾವಿಲ್ಲದ ಕೃಷಿ, ಸಾವಯವ ಕೃಷಿಯಿಂದ ಮಾತ್ರ ಸಾಧ್ಯ ಇರೋದು. ಯಾವಾಗ ಮಣ್ಣು ಸಾವಯವ ಆಗುತ್ತೆ, ಯಾವಾಗ ಮಣ್ಣಲ್ಲಿ ಒಂದು ಫರ್ಟಿಲಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ, ಇಳುವರಿ 100% ಜಾಸ್ತಿ ಆಗುತ್ತೆ. ಒಂದು ಅದ್ಭುತವಾದ ಪ್ರಾಡಕ್ಟ್ಸು ಪ್ರತಿಯೊಬ್ಬರು ರೈತರು ಬಳಕೆ ಮಾಡಿದ್ದೇ ಆಯಿತು ಅಂದರೆ 100ಕ್ಕೆ 100% ನಿಮ್ಮ ಒಂದು ಸಾಯಿಲಲ್ಲಿ ಏನೋ ಒಂದು ನಾವು ಖನಿಜ ಅಂತ ಕರಿತೀವಿ ಅದೆಲ್ಲ ಕೂಡ ಬ್ಯೂಟಿಫುಲ್ ಆಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಇಳುವರಿ ಚೆನ್ನಾಗಿ ಬರ್ತದೆ, ಅದ್ಭುತವಾದ ಬೆಳೆ ಕೂಡ ತೆಗಿಬೋದು. ಸೊ ಒನ್ಸ್ ಅಗೇನ್ ಆ್ಯಡ್ ಶಾಪ್, ಥ್ಯಾಂಕ್ ಯು.